2008 ಆಲ್ಟೋ LX ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,45,000ಕ್ಕೆ ಸರ್. 2007 ಸ್ಯಾಂಟ್ರೋ ಸರ್, ಸಿಂಗಲ್ ಓನರ್ ಆಗಿದೆ 1,40,000ಕ್ಕೆ ಸರ್. ಇನ್ನೊಂದು ಸ್ಯಾಂಟ್ರೋ ಇದೆ ನೋಡಿ ಸರ್, ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಒಂದ್ ಕಾಲದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2008 ಸರ್, ಥರ್ಡ್ ಓನರ್ ಆಗಿದೆ 1,40,000. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಗಾಡಿ ಬಾಂಬಾರ್ಡ್ ಆಗಿದೆ ಸರ್. XUV 500 ಇದೆ, ಮಹೇಂದ್ರ XUV 500 2012 ಸೆಕೆಂಡ್ ಓನರ್ ಆಗಿದೆ. W8 ಸರ್, 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 5,10,000ಕ್ಕೆ. ಮಾರುತಿ ಸುಜುಕಿಯಲ್ಲಿ ಡಿಸೈರ್ ಇದೆ ನೋಡಿ ಸರ್, ಡಿಸೈರ್ VXi ಪೆಟ್ರೋಲ್ ಅಲ್ಲಿ 2016 2016 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 4,80,000. ರೆನಾಲ್ಟ್ ಡಸ್ಟರ್ ಇದೆ ನೋಡಿ ಸರ್, 2014 2014 ಸೆಕೆಂಡ್ ಓನರ್ ಸರ್. 110 PS ಡೀಸೆಲ್ ವೇರಿಯಂಟ್ ಸರ್, 4 ಲಕ್ಷ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. NXO ಕಾರ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾರುತಿ ಸುಜುಕಿಯಲ್ಲಿ ಅದು ಸಿಯಾಸ್ ZDI ಪ್ಲಸ್ ಇದೆ ಸರ್. ಶೋರೂಮ್ ಲುಕ್ ಅಲ್ಲೇ ಇದೆ ಸರ್ ಗಾಡಿ. 2016 ಸಿಂಗಲ್ ಓನರ್ ಸರ್, 2016 ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ ಸರ್. ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು, 5,85,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ZDI ಪ್ಲಸ್ ಡೀಸೆಲ್ ವೇರಿಯಂಟ್ ಟಾಪ್ ಅಂಡ್ ಲೋಡೆಡ್ ಗಾಡಿ ಸರ್. ಹಾಗೆ ಮಾರುತಿ ಸುಜುಕಿಯಲ್ಲಿ ಇನ್ನೊಂದು ರೀಡ್ಸ್ ಇದೆ ನೋಡಿ ಸರ್, 2013 ಸಿಂಗಲ್ ಓನರ್, ಅದು ಡೀಸೆಲ್ ವೇರಿಯಂಟ್ ಸರ್. VDI ಮಿಡ್ಲ್ ವರ್ಷನ್ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಇಸ್ 3,45,000 ಸರ್. ಸರ್ ಮಾರುತಿ ಸುಜುಕಿಯಲ್ಲಿ ಒಂದು 7 ಸೀಟರ್ ಗಾಡಿ ಇದೆ ನೋಡಿ ಸರ್, ಅದು ಎರ್ಟಿಗಾ ವೆಹಿಕಲ್, ಎರ್ಟಿಗಾ ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್ ಸರ್. 2015 2015 ಸೆಕೆಂಡ್ ಓನರ್ ಆಗಿದೆ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 5,80,000 ಸರ್. i20 ಸ್ಪೋರ್ಟ್ಸ್ ಇದೆ, 2014 ಸಿಂಗಲ್ ಓನರ್ ಗಾಡಿ ಸರ್. 2014 ಸಿಂಗಲ್ ಓನರ್ i20 ಸ್ಪೋರ್ಟ್ಸ್ ಪೆಟ್ರೋಲ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಇಸ್ 4,10,000ಕ್ಕೆ ಸರ್. ಹ್ಯುಂಡೈ ಆಕ್ಸೆಂಟ್ ಇದೆ, ಅದು ಡೀಸೆಲ್ ಗಾಡಿ ಸರ್. 2015 2015 ಸೆಕೆಂಡ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,25,000ಕ್ಕೆ ಸರ್. ಬ್ಲೂ ಕಲರ್ ಅಲ್ಲಿ ಆಲ್ಟೋ 800 ಇದೆ ಸರ್. 2014 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒಂದು ಒಳ್ಳೆ ಮಾಡೆಲ್ ಗಾಡಿ, ಅದು ಲೋನ್ ಅಲ್ಲಿ ಬೇಕು ಅಂತ ನೋಡ್ತಾ ಇದ್ದೀರಾ. ಪ್ರೈಸ್ ಬಂದು ಕೇವಲ 2,25,000ಕ್ಕೆ ಸರ್. ಸರ್ ಡಿಸೈರ್ VXi ಇದೆ, 2014 ಸಿಂಗಲ್ ಓನರು. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,99,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಆಲ್ಟೋ K10 VXi ಇದೆ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017-18 ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ 3,50,000ಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ i20 ಸ್ಪೋರ್ಟ್ಸ್ ಇದೆ, ಅದು ಮೆರೂನ್ ರೆಡ್ ಅಲ್ಲಿ ಇದೆ ಸರ್. 2015 ಸಿಂಗಲ್ ಓನರ್ ಗಾಡಿ ಸರ್, ಅದು ಪೆಟ್ರೋಲ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,85,000ಕ್ಕೆ. ಹಾಗೆ ಇಲ್ಲೊಂದು i20 ಮ್ಯಾಗ್ನಾ ಇದೆ ನೋಡಿ ಸರ್, 2017 ಸಿಂಗಲ್ ಓನರು. ಓಡಿದ್ದು ಬರೀ 27,000 ಕಿಲೋಮೀಟರ್ ಅಷ್ಟೇ ಸರ್. 5,25,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ, ಲೋನ್ ಕೂಡ ಮಾಡ್ಕೊಡ್ತೀವಿ ಸರ್. ಹಾಗೆ ಇಲ್ಲೊಂದು ಸ್ವಿಫ್ಟ್ VDI ಇದೆ, 2013 ಸೆಕೆಂಡ್ ಓನರ್ ಆಗಿದೆ. ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,90,000 ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಸರ್ ಟೊಯೋಟಾದಲ್ಲಿ ಒಂದು ETS ಲೀವಾ ಇದೆ ನೋಡಿ ಸರ್. ETS ಲೀವಾ ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಡೀಸೆಲ್ ವೇರಿಯಂಟ್ ಸರ್. 2012 ಸಿಂಗಲ್ ಓನರ್ ಗಾಡಿ ಸರ್. 3,65,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಗಾಡಿ ಇದೆ, ಅದು ರಿಡ್ಸ್ VXi ಸರ್. 2014 ಇದು ಅಷ್ಟೇ ಸರ್, ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಶೋರೂಮ್ ಲುಕ್ ಅಲ್ಲೇ ಇದೆ, ಓಡಿದ್ದು ಕಮ್ಮಿ ಇದೆ ಸರ್. 3,80,000 ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಸರ್ ವೋಲ್ಸ್ ವ್ಯಾಗನ್ ವೆಂಟೋ ಇದೆ, 2011-12 ಸರ್. ಸೆಕೆಂಡ್ ಓನರ್ ಆಗಿದೆ, ಅದು ಹೈಲೈನ್ ಪೆಟ್ರೋಲ್ ಸರ್. 2,80,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಡಿಸೈರ್ ಇದೆ ನೋಡಿ ಸರ್, ಡಿಸೈರ್ ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. 2017 ಸಿಂಗಲ್ ಓನರ್. ಓಡಿದ್ದು ಬರೀ 70,000 ಕಿಲೋಮೀಟರ್ ಅಷ್ಟೇ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 4,99,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ ಸರ್. ಸರ್ ಹ್ಯುಂಡೈ ಅವರ ಇದೆ ನೋಡಿ ಸರ್, ಮಾಡೆಲ್ 2021 ಮಾಡೆಲ್ 2021, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. 5,40,000ಕ್ಕೆ, ಅದು ಡೀಸೆಲ್ ಗಾಡಿ ಸರ್. ಸರ್ ಇನ್ನೊಂದು ಲಕ್ಸುರಿಯಸ್ ವೆಹಿಕಲ್ ಇದೆ ನೋಡಿ ಸರ್, ಮಾಡೆಲ್ 2016 ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಬರೀ 67,000 ಕಿಲೋಮೀಟರ್ ಅಷ್ಟೇ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು 4,85,000ಕ್ಕೆ, ಅದು ನಿಮ್ಮ ನೆಚ್ಚಿನ NXO ಕಾರ್ ನಲ್ಲಿ ಸರ್. ಸರ್ ಇನ್ನೊಂದು ಬಲೆನೋ ಇದೆ ನೋಡಿ ಸರ್, 2018 ಸಿಂಗಲ್ ಓನರ್, ಡೆಲ್ಟಾ ಪೆಟ್ರೋಲ್ ಇದೆ. ಪ್ರೈಸ್ ಬಂದು 4,75,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. NXO ಕಾರ್ ನಲ್ಲಿ ಆಲ್ಟೋ 800 ಇದೆ, 2016 ಸರ್. 2016 ಸೆಕೆಂಡ್ ಓನರ್ ಸರ್. ಸಿಲ್ವರ್ ಕಲರ್ ಇದೆ ಆಲ್ಟೋ 800. ಲೋ ಬಜೆಟ್ ಅಲ್ಲಿ ಯಾರಿಗಾದ್ರೂ ಲೋನ್ ಕೊಡಬೇಕಾ, NXO ಕಾರ್ಗೆ ತಪ್ಪದೆ ಬನ್ನಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸ್ ಬಂದು 2,60,000ಕ್ಕೆ ಫೈನಲ್ ಮಾಡ್ತೀನಿ ಸರ್.
ಸರ್ i20 ಆಸ್ಟಾ ಇದೆ ನೋಡಿ ಸರ್. i20 ಆಸ್ಟಾ ಓಡಿದ್ದು ಬರೀ 73,000 ಕಿಲೋಮೀಟರ್ ಅಷ್ಟೇ ಸರ್. 2016 ಸೆಕೆಂಡ್ ಓನರ್ ಆಗಿದೆ. ಅದು ಡೀಸೆಲ್ ವೇರಿಯಂಟ್ ಸರ್. i20 ಆಸ್ಟಾ ಡೀಸೆಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 5,65,000. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಹಾಗೆ ಇಲ್ಲೊಂದು ಸ್ವಿಫ್ಟ್ ವಿಡಿಐ ಇದೆ ನೋಡಿ ಸರ್. ವಿಡಿಐ 2014 ಸೆಕೆಂಡ್ ಓನರ್, ಟೈರ್ ಕಂಡೀಷನ್ ಅಪ್ ಟು 80% ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ 4,55,000 ಫೈನಲ್ ಮಾಡೋಣ ಸರ್. ಹ್ಯುಂಡೈ ಆಕ್ಸೆಂಟ್ ಅಲ್ಲಿ 2 ಗಾಡಿ ಇದೆ ನೋಡಿ ಸರ್. ಹ್ಯುಂಡೈ ಆಕ್ಸೆಂಟ್ ಅಲ್ಲಿ ಅದು ಪೆಟ್ರೋಲ್ ಅಲ್ಲಿ 2 ಗಾಡಿಗಳಿದೆ. ಅದರಲ್ಲಿ ವೈಟ್ ನೋಡಿ ಸರ್ 29,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 2014 ಸಿಂಗಲ್ ಓನರ್ ಗಾಡಿ ಸರ್. 3,25,000 ಫೈನಲ್ ಮಾಡ್ತೀವಿ. ಹಾಗೆ ಇಲ್ಲೊಂದು 2014 ಸಿಂಗಲ್ ಓನರ್ ರೆಡ್ ಕಲರ್ ಇದೆ ಸರ್. ಶೋರೂಮ್ ಲುಕ್ ಅಲ್ಲ ಇರೋ ಗಾಡಿ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3,55,000 ಫೈನಲ್ ಮಾಡ್ತೀವಿ ಸರ್. ಸರ್ ಇನ್ನೊಂದು ಹೋಂಡಾ ಸಿಟಿ ಇದೆ ನೋಡಿ ಸರ್. ಹೋಂಡಾ ಸಿಟಿ 2014 ಸಿಂಗಲ್ ಓನರ್ ಐಡಿ ಟೆಕ್ ಡೀಸೆಲ್ ವೇರಿಯಂಟ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ 4,55,000 ಫೈನಲ್ ಮಾಡ್ತೀವಿ ಸರ್.